ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ. ಖಂಡಿತವಾಗ್ಲೂ ಸಹ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತಾ, ಯಾವ ರೀತಿ ಇರುತ್ತೆ, ಪ್ರೋಸೆಸ್ ಏನೆಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ರೆ ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೋತಿದ್ರೆ ದಯವಿಟ್ಟು ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳಿಗೆ ನಿನ್ನೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿರುವಂಥದ್ದು. ಸ್ಟೂಡೆಂಟ್ಸು ನೀವು ಈಗಾಗಲೇ ಎಲ್ಲರೂ ಚೆಕ್ ಮಾಡ್ಕೊಂಡಿದ್ದೀರಾ. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆದರೆ ಆಗಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಏನು ಅಂತ ಹೇಳಿಬಿಟ್ಟು ನಿನ್ನೆ ನೈಟು ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಪ್ರಾವಿಷನಲ್ ರಿಸಲ್ಟ್ಸ್ ನಂತರ ಏನು ಮಾಡಬೇಕು ಅಂತ ಹೇಳಿ. ಸೊ ಹೋಗಿ ವಿಡಿಯೋನ ವಾಚ್ ಮಾಡಿ. ಖಂಡಿತವಾಗ್ಲೂ ಸಹ ಇಂಫಾರ್ಮೇಟಿವ್ ಆದರೆ ಆಗಿರುತ್ತೆ. ಈಗ ನೀವು ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿರುವಂಥದ್ದು ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು KA ಕಡೆಯಿಂದನೇ ಕ್ಲಿಯರ್ ಕಟ್ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಏನು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಮೊದಲಿಗೆ KCET ವಿದ್ಯಾರ್ಥಿಗಳಿಗೆ ಯಾವಾಗ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದು ಕಂಬೈನ್ಡ್ ಕೌನ್ಸಿಲಿಂಗು KA ಅವರು ನಡೆಸಿರುವಂಥದ್ದು. KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ವರೆಗೂ ಏನೇ ಅಪ್ಡೇಟ್ ಬರಲಿ ಇಬ್ರಿಗೂ ಸೇರಿ ಬರ್ತಿತ್ತು. ಬಟ್ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಒಂದಿಷ್ಟು ಚೇಂಜಸ್ ಆದರೆ ಇರುವಂಥದ್ದು. ಆ ಚೇಂಜಸ್ ಏನು ಅಂತ ಅಂದರೆ, ಈಗ ಬಂದುಬಿಟ್ಟು KCET ವಿದ್ಯಾರ್ಥಿಗಳಿಗೆ ಮಾತ್ರ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಆಗಸ್ಟ್ 30ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ನಂತರ ಅಂತಿಮ ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ತಿಳಿಸಿರುವಂಥದ್ದು. ಇಲ್ಲಿ ಬಂದುಬಿಟ್ಟು ಇವತ್ತು ನಿಮಗೆ ಮಧ್ಯಾಹ್ನ 3 ಗಂಟೆಗೆ ಕೇವಲ ಒಂದು KCET ವಿದ್ಯಾರ್ಥಿಗಳಿಗೆ ಮಾತ್ರ ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಆದರೆ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಆದರೆ ಕೊಡ್ತಾರೆ. ಈಗ ನೆಕ್ಸ್ಟು ಒಂದು ಈ ಸ್ಟೂಡೆಂಟ್ಸ್ಗೆ ನೀಟ್ ವಿದ್ಯಾರ್ಥಿಗಳಿಗೆ ಯಾವಾಗ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತ ಅಂದರೆ, ನಿಮಗೆ ನೋಡಿ ಯಾವಾಗ ಬರುತ್ತೆ ಅಂತಂದರೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವ್ರು ಏನಿದೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಒಂದು ಈ ರಿಸಲ್ಟನ್ನು ಕೊಟ್ಟಿದ್ದ, ಅಲ್ಲಿ ಅವರು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಕೊಟ್ಟಿದ್ದ ಆದಮೇಲೆ ಇಲ್ಲಿ KE ಅವರು ನಿಮಗೆ ರಿಸಲ್ಟನ್ನು ಆದರೆ ಡಿಕ್ಲೇರ್ ಮಾಡ್ತಾರೆ ನೀಟ್ ವಿದ್ಯಾರ್ಥಿಗಳಿಗೆ. ಅಲ್ಲಿಯವರೆಗೂ ಆದರೆ ನಿಮಗೆ ಒಂದು ರಿಸಲ್ಟನ್ನು ಆದರೆ ಅನೌನ್ಸ್ ಮಾಡೋದಿಲ್ಲ. ಯಾಕಂತ ಅಂದರೆ ಇದರ ಒಂದು ಪ್ರೋಸೆಸ್ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ಆಲ್ ಇಂಡಿಯಾ MCC ಕೌನ್ಸಿಲಿಂಗಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅವ್ರಿಗೆ ಅಲ್ಲಿ ರಿಸಲ್ಟ್ ಬಂದಿದ್ದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಸೀಟ್ ಏನಾದರೂ ಇಷ್ಟ ಆಯಿತು ಅಂತಂದರೆ, ಈಗ ಬೇರೆ ಒಂದು ಸ್ಟೇಟಲ್ಲಾಗಲಿ ಮೆಡಿಕಲ್ ಸೀಟ್ ಏನಾದರೂ ಸಿಕ್ಕಿದ್ರೆ ಅವ್ರು ಅಲ್ಲಿಗೆ ಹೋಗಬೇಕು ಅಂತಂದರೆ KA ಕಡೆಯಿಂದ ಸಿಕ್ಕಿರುವಂಥ ಸೀಟನ್ನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಈಗಾಗಲೇ ಸ್ಟೂಡೆಂಟ್ಸು ಪ್ರಾವಿಷನಲ್ ರಿಸಲ್ಟ್ಸನ್ನು ಚೆಕ್ ಮಾಡಿರೋದ್ರಿಂದ KA ಡೈರೆಕ್ಟರ್ ಅವರೇ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನೀವೇನು ಚೆಕ್ ಮಾಡಿದ್ದೀರಾ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸು, ಇದು ಬಂದುಬಿಟ್ಟು ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಏನು ರಿಸಲ್ಟ್ ಬರುತ್ತೆ 99.9% ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಸೀಟ್ ಸಿಕ್ಕಿದೆಯೋ ಅದೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ಥರದ ಚೇಂಜಸ್ ಆದರೆ ಇರೋದಿಲ್ಲ. ಯಾರೋ 1 or 2 ಸ್ಟೂಡೆಂಟಿಗೆ ಅಷ್ಟೇ ಚೇಂಜಸ್ ಇರುತ್ತೆ, ಅದನ್ನು ಬಿಟ್ಟರೆ ನಿಮಗೆಲ್ಲ ಅದೇ ಇರುತ್ತೆ. ಸೊ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಸೆಕೆಂಡ್ ರೌಂಡ್ದು ಬಂದುಬಿಟ್ಟು ನಿಮಗೆ ಈಗಾಗಲೇ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದೀರಾ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ನಿಮಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ರಿಸಲ್ಟನ್ನು ಆದರೆ ಕೊಡ್ತೀವಿ ಅಂತ ಹೇಳಿಬಿಟ್ಟು KE ಅವರು ಟ್ವೀಟ್ ಮೂಲಕ ತಿಳಿಸ್ಕೊಟ್ಟಿರುವಂಥದ್ದು. KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರೋದು ಇನ್ನೂ ಸಹ ಸ್ವಲ್ಪ ಡಿಲೇ ಆಗುತ್ತೆ. ಓಕೆನಾ? ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವ್ರದ್ದು ಯಾವಾಗ ಬರುತ್ತೋ ಆವಾಗ ನಿಮಗೆ ಒಂದು ರಿಸಲ್ಟನ್ನು ಆದರೆ ಕೊಡ್ತಾರೆ. ಸೊ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಸಹ ವಿಶಿಂಗ್ ವೆರಿ ಆಲ್ ದಿ ಬೆಸ್ಟ್. KCET ವಿದ್ಯಾರ್ಥಿಗಳಿಗೆ ನೀವು ವಿಶ್ ಮಾಡಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡಿ. ಖಂಡಿತವಾಗ್ಲೂ ಅವರಿಗೂ ಹೆಲ್ಪ್ ಆಗುತ್ತೆ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ನೆಕ್ಸ್ಟ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.